ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಎಲ್ಲಿದ್ದೀವಿ ಅಂತ ಹೇಳೋದಾದ್ರೆ ಕಾಶಿ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಪುಣ್ಯ ಸ್ಥಳದಲ್ಲಿ ನಾವಿದ್ದೇವೆ. ಈ ಒಂದು ಸ್ಥಳದ ಹೆಸರು ವಾರಣಾಸಿ ಅಂತಾನೂ ಕರೀತಾರೆ, ಬನಾರಸ್ ಅಂತ ಕೂಡ ಕರೀತಾರೆ. ಈ ಒಂದು ಪುಣ್ಯಕ್ಷೇತ್ರಕ್ಕೆ ನಾನು ಟ್ರೈನ್ ಮುಖಾಂತರ ಬರುತ್ತೇನೆ. ಈಗ ಸರಿಸುಮಾರು ರಾತ್ರಿ 9 ಗಂಟೆ ಆದ್ದರಿಂದ ರೈಲ್ವೆ ಕೋಚ್ ರೆಸ್ಟೋರೆಂಟ್ ಎಂದೇ ಫೇಮಸ್ ಆಗಿರ್ತಕ್ಕಂಥ ಹೋಟೆಲ್ ಅಲ್ಲಿ ನಾವು ಊಟ ಮಾಡ್ತೇನೆ. ಇಲ್ಲಿನ ಜನರು ಓಡಾಡೋದಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಸೈಕಲ್ ರಿಕ್ಷಾಗಳನ್ನು ಬಳಸ್ತಾ ಇರ್ತಾರೆ. ನಾವೀಗ ಈ ಒಂದು ರಾತ್ರಿಲಿ ಏನ್ ಮಾಡ್ತೀವಿ ಅಂತ ಹೇಳೋದಾದ್ರೆ ಮಲ್ಕೊಳೋದಕ್ಕೆ ರೂಮ್ಸ್ ಗಳನ್ನ ಹುಡುಕ್ತಾ ಇದ್ದೇವೆ. ಇಲ್ಲಿನ ಸಿಟಿ, ಇಲ್ಲಿನ ಮೇನ್ ರೋಡ್, ಇಲ್ಲಿನ ಬಿಲ್ಡಿಂಗ್ ನೋಡ್ತಾ ಹೋದ್ರೆ ನಮ್ಮ ಕರ್ನಾಟಕಕ್ಕೆ ಹೋಲಿಸಿದ್ರೆ 1000 ಪಟ್ಟು ಉತ್ತಮ ಅಂತಾನೆ ಹೇಳ್ಬೋದು. ನಮ್ಮ ಕರ್ನಾಟಕನ ಅದು ಹೆಮ್ಮೆಯಿಂದಾನೆ ಹೇಳ್ಬೋದು. ನಾನೀಗ ರಾತ್ರಿ ಎಲ್ಲಿ ಉಳ್ಕೊಂತೀನಿ ಅಂತ ಹೇಳೋದಾದ್ರೆ ಜಂಗಮವಾಡಿ ಮಠ ಅಂತ ಈ ವಾರಣಾಸಿಯಲ್ಲಿ ಪ್ರಸಿದ್ಧಿ ಆಗಿರುವಂತದ್ದು. ಅಂದ್ರೆ ಇದು ಕನ್ನಡಿಗರಿಗೆ ವಿಶೇಷವಾಗಿರತಕ್ಕಂತ ಉಳ್ಕೊಳ್ಳುವ ಜಾಗ. ಕರ್ನಾಟಕದಿಂದ ಎಷ್ಟೇ ಪ್ರವಾಸಿಗರು ಬಂದ್ರು ಅದು ಹೆಚ್ಚಾಗಿ ಈ ಒಂದು ಜಂಗಮ ಮಠದಲ್ಲೇ ಉಳ್ಕೊಳ್ಳುವಂತದ್ದು. ಇಲ್ಲಿ ಉಳ್ಕೊಳ್ಳೋದಿಕ್ಕೆ ಒಬ್ಬ ವ್ಯಕ್ತಿಗೆ 100 ರಿಂದ 150 ರೂಪಾಯಿಯನ್ನು ಹಣ ತೆಗೆದುಕೊಳ್ತಾರೆ. ನಾವೀಗ ಬೆಳಿಗ್ಗೆ ಎದ್ಬಿಟ್ಟು ಗಂಗಾ ನದಿಗೆ ಸ್ನಾನ ಮಾಡಲು ಹೊರಡ್ತಾ ಇದ್ದೇವೆ. ಉತ್ತರ ಭಾರತದವರು ದಕ್ಷಿಣ ಭಾರತಕ್ಕೆ ಅಂದ್ರೆ ಹೆಚ್ಚಾಗಿ ಬೆಂಗಳೂರಿಗೆ ಏನಕ್ಕೆ ಬರ್ತಾರೆ ಅಂತ ಹೇಳೋದಾದ್ರೆ ಇಲ್ಲಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಜನರು ಹಿಂದುಳಿದಿರ್ತಕ್ಕಂಥದ್ದು. ನಮ್ಮ ಪಯಣ ಈಗ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಕಾಶಿ ವಿಶ್ವನಾಥ ದೇವಸ್ಥಾನದ ಒಳಗಡೆ ಹೋಗಿ ದೇವರ ಒಂದು ದರ್ಶನವನ್ನು ಪಡಿಬೇಕು ಅಂತ ಹೊರಡ್ತಾ ಇದ್ದೇವೆ. ಗಂಗಾ ನದಿಗೆ ಹೋಗುವ ದಾರಿಯ ಮಧ್ಯದಲ್ಲಿ ಇಲ್ಲಿನ ಸಿಟಿನೇ ಯಾವ ತರ ಇದೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೇನೆ. ನೋಡಿ ಜನರೇ, ಇಲ್ಲಿನ ಎಡಭಾಗದಲ್ಲಿ ಬರ್ತಕ್ಕಂಥ ಜನ ಏನಿದಾರಲ್ಲ, ಇವರು ವಿಶ್ವನಾಥ ದೇವಸ್ಥಾನಕ್ಕೆ ಸಾಲು ಸರದಿಯಲ್ಲಿ ನಿಂತಿರ್ತಕ್ಕಂಥದ್ದು. ಈ ಸಾಲು ಎಲ್ಲಿವರೆಗೂ ಹೋಗಿದೆ ಅಂತ ಹೇಳೋದಾದ್ರೆ ಸರಿ ಸುಮಾರು ಗಂಗಾ ನದಿಯಿಂದ ಬರ್ತಕ್ಕಂಥದ್ದು ಈ ಲೈನು. ಕರ್ನಾಟಕದಲ್ಲಿ ಸಸ್ಯಾಹಾರಿ ಪ್ರಿಯರಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಉಡುಪಿ ಹೋಟೆಲ್ ಅನ್ನ ನಾವು ವಾರಣಾಸಿಲಿ ಕೂಡ ನೋಡ್ತಾ ಹೋಗ್ಬೋದು. ನೋಡಿ ಜನರೇ, ನಾನೀಗ ಗಂಗಾ ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಹೊರಡ್ತಾ ಇದ್ದೀನಿ. ಈ ಒಂದು ಇಕ್ಕಟ್ಟಿನ ಜಾಗದಲ್ಲಿ ಜನರು ಪ್ರತಿನಿತ್ಯ ಹೆಂಗ್ ಜೀವನ ಮಾಡ್ತಾರ ಅನ್ನೋದೇ ನನಗೆ ಡೌಟ್ ಆಗ್ಬಿಟ್ಟಿದೆ. ಯಾಕಂದ್ರೆ ಈ ಒಂದು ಸಣ್ಣ ಸಣ್ಣ ಗಲ್ಲಿಲಿ ಕೂಡ ಈ ತರ ಒಂದು ಬೈಕು ಈ ತರ ಜನರು ಓಡಾಡ್ತಾ ಇದ್ದಾರೆ ಅಂದ್ರೆ ತುಂಬಾ ಕಷ್ಟನೇ ಗುರು. ಏನಕ್ಕಪ್ಪ ಅಂದ್ರೆ ನಾನು ಒಂದು ದಿನಕ್ಕೆ ಇಷ್ಟೊಂದು ಸುಸ್ತಾಗಿ ಹೋಗ್ತಾ ಇದ್ದೀನಿ. ಆದ್ರೆ ಇಲ್ಲಿನ ಜನರು ಈ ಒಂದು ಪರಿಸ್ಥಿತಿಗೆ ಅದು ಹೆಂಗ್ ಹೊಂದ್ಕೊಂಡಿದ್ದಾರೋ, ಅದು ಹೆಂಗ್ ಜೀವನ ಮಾಡ್ತಾರ ಅಂತಾನೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು, ಈ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಜನರು ಹೆಂಗ್ ವಾಸ ಮಾಡ್ತಾರ ಅನ್ನೋದೇ ನನಗೆ ಆಶ್ಚರ್ಯ ಆಗ್ಬಿಟ್ಟಿದೆ. ಅಂತೂ ಇಂತೂ ನಾನು ಬನಾರಸ್ನ ಗಂಗಾ ನದಿಯ ದಡದಲ್ಲಿದ್ದೇನೆ. ನೋಡಿ ಫ್ರೆಂಡ್ಸ್, ಈಗ ಗಂಗಾ ನದಿಯ ಮಾಹಿತಿಯನ್ನು ನಾನು ನೀಡ್ತಾ ಹೋಗ್ತೇನೆ. ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದ ನಂತರ ಜನರು ಮೊದಲು ಮಾಡುವ ಕೆಲಸ ಏನಪ್ಪ ಅಂದರೆ ಪವಿತ್ರವಾಗಿರ್ತಕ್ಕಂಥ ಈ ಗಂಗಾ ನದಿಯಲ್ಲಿ ಸ್ನಾನ ಮಾಡಿಬಿಟ್ಟು ನಂತರ ಕಾಶಿ ವಿಶ್ವನಾಥ ದೇವರ ದರ್ಶನವನ್ನು ಪಡಿತಾರೆ. ಈ ಒಂದು ಬೋಟ್ಗಳು ಇಷ್ಟೊಂದು ಏನಕ್ಕಿದ್ದಾವೆ ಈ ನದಿಲಿ ಅಂತ ಹೇಳೋದಾದರೆ, ಈ ಒಂದು ಗಂಗಾ ನದಿಯ ದಡದಲ್ಲಿ ಒಟ್ಟಾರೆ 84 ಘಾಟ್ಗಳಿವೆ. ಅದರಲ್ಲೂ ಒಂದೊಂದು ಘಾಟ್ಗೂ ಒಂದೊಂದು ಹೆಸರಿದೆ, ಅದಕ್ಕೆ ಆದಂಥ ಒಂದೊಂದು ಇತಿಹಾಸ ಇದೆ. ಹಾಗಾದರೆ ಬನ್ನಿ ಒಂದೊಂದು ಘಾಟನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿನ ಘಾಟ್ಗಳನ್ನು ನೋಡಬೇಕಂದ್ರೆ ಈ ಒಂದು ಬೋಟಿನ ಮುಖಾಂತರ ಹೋಗ್ಬೇಕಾಗುತ್ತೆ. ಈ ಕೆಲವೊಂದು ಬೋಟುಗಳಲ್ಲಿ ಒಬ್ಬ ವ್ಯಕ್ತಿಗೆ 100 ರಿಂದ 150 ರೂಪಾಯಿ ಹಣವನ್ನು ತೆಗೆದುಕೊಳ್ತಾರೆ. ನೋಡಿ ಫ್ರೆಂಡ್ಸ್, ನಮ್ಮ ಬೋಟ್ ಈಗ ಓಡೋಕ್ಕೆ ಸ್ಟಾರ್ಟ್ ಆಯಿತು. ನಾನೀಗ ಗಂಗಾ ನದಿಯ ದಡದಿಂದ ನದಿಯ ಮಧ್ಯದಲ್ಲಿ ಹೋಗ್ಬಿಟ್ಟು ಎಲ್ಲ ತರಹದ ಘಾಟ್ಗಳನ್ನು ನೋಡುತ್ತಾ ಹೋಗ್ಬೋದು. ಬನಾರಸ್ನಲ್ಲಿ ಗಂಗಾ ನದಿಯ ದಡದಲ್ಲಿರುವ ಘಾಟ್ಗಳು ಇಲ್ಲಿನ ಪ್ರಮುಖ ಆಕರ್ಷಣೆಗಳಾಗಿರುತ್ತವೆ ಮತ್ತು ಇವು ಕೇವಲ ನದಿ ತೀರಗಳಲ್ಲ, ಬದಲಾಗಿ ಇತಿಹಾಸ, ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯ ತಾಣಗಳಾಗಿವೆ. ಇಲ್ಲಿನ ಘಾಟುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದು ಘಾಟುಗಳ ವಿವರಣೆಯನ್ನು ನಾನು ತಿಳಿಸ್ತಾ ಹೋಗ್ತೇನೆ. ಮೊದಲನೇದಾಗಿ ದಶಾಶ್ವಮೇಧ ಘಾಟ್ ಅಂತ. ಇದು ಬನಾರಸ್ನ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಘಾಟ್. ಇಲ್ಲಿ ಪ್ರತಿದಿನ ಸಂಜೆ ಗಂಗಾ ಆರತಿ ನಡೆಯುವಂತಹ ಅತ್ಯದ್ಭುತ ಸ್ಥಳ ಅಂತ ಹೇಳಕ್ಕೆ ಇಷ್ಟಪಡುತ್ತೆ. ಈ ಒಂದು ಗಂಗಾ ಆರತಿ ಅಂದರೆ ಈ ಗಂಗೆಗೆ ಪೂಜೆ ಮಾಡುವಂತಹ ಸ್ಥಳ. ಗಂಗಾ ಆರತಿ ಕಾರ್ಯಕ್ರಮವು ಸರಿಸುಮಾರು ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ನಡೆಯುವಂಥ ಕಾರ್ಯಕ್ರಮ. ಏಕೆಂದರೆ ಇದೊಂದು ಅತ್ಯದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ, ಭಾಳ ತುಂಬ ವಿಜೃಂಭಣೆಯಿಂದ ಮಾಡುವಂಥ ಒಂದು ಕಾರ್ಯಕ್ರಮ. ಈ ಒಂದು ಸ್ಥಳಕ್ಕೆ ದಶಾಶ್ವಮೇಧ ಘಾಟ್ ಎಂದು ಕರೆಯಲು ಕಾರಣವೇನಪ್ಪ ಅಂತ ಹೇಳೋದಾದರೆ, ಬ್ರಹ್ಮನು ಅಶ್ವಮೇಧ ಯಾಗವನ್ನು ಮಾಡಿದ ಸ್ಥಳವೆಂದು ನಂಬಲಾಗಿದೆ. ಹಾಸ್ಯ ಘಾಟ್
ಇದು ಗಂಗಾ ಮತ್ತು ಅಸ್ಸಿ ನದಿಗಳ ಸಂಗಮ ಸ್ಥಳದಲ್ಲಿದೆ. ಇದು ಪ್ರವಾಸಿಗರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಜನಪ್ರಿಯ ತಾಣವಾಗಿದೆ. ಇಲ್ಲಿ ಪ್ರತಿದಿನ ಬೆಳಗ್ಗೆ ಸುಬಾ ಹೇ ಬನರಸ್ ಎಂಬ ಕಾರ್ಯಕ್ರಮ ನಡೀತಾ ಇರುತ್ತದೆ. ನಂತರ ದಶಾವತಾರ ಘಾಟ್. ಈ ಘಾಟು ವಿಷ್ಣುವಿಗೆ ಸಮರ್ಪಿತವಾಗಿದೆ. ಇಲ್ಲಿ ದಶಾವತಾರಗಳ ಚಿತ್ರಗಳನ್ನು ಕೆತ್ತಲಾಗಿದೆ. ನಂತರ ಲಲಿತಾ ಘಾಟ್. ಇಲ್ಲಿ ಕಾಶಿರಾಜನು ನೇಪಾಳದಿಂದ ತಂದ ಪಶುಪತಿನಾಥ ದೇವಾಲಯವಿದೆ. ಕಾಶಿ ವಿಶ್ವನಾಥ ದೇವಾಲಯದ ವಿಶೇಷತೆ ಏನಪ್ಪ ಅಂತ ಹೇಳೋದಾದರೆ, ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಕಾಶಿ ವಿಶ್ವನಾಥ ದೇವಾಲಯ ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು. ಇದು ಶಿವನಿಗೆ ಸಮರ್ಪಿತವಾದಂಥ ಅತ್ಯಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ದೇವಾಲಯ. ಬನರಸ್ನ ಮಹತ್ವ ಮತ್ತು ಇತಿಹಾಸ ಏನಪ್ಪ ಅಂತ ಹೇಳೋದಾದರೆ, ಬನರಸ್ ಪ್ರಪಂಚದ ಅತ್ಯಂತ ಹಳೆಯ ಮತ್ತು ಇಂದಿಗೂ ಜನವಸತಿಯಿಂದ ಕೂಡಿರ್ತಕ್ಕಂಥ ನಗರಗಳಲ್ಲಿ ಕೂಡ ಇದು ಒಂದು. ಈ ಒಂದು ಪುಣ್ಯ ಸ್ಥಳವು ಸರಿಸುಮಾರು ಸಾವಿರಾರು ವರ್ಷಗಳಿಂದ ಒಂದು ಪ್ರಮುಖ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿದೆ. ಹಿಂದೂಗಳು ಇದನ್ನು ಅತ್ಯಂತ ಪವಿತ್ರ ಸ್ಥಳವೆಂದು ಪರಿಗಣಿಸ್ತಾರೆ ಮತ್ತು ಇಲ್ಲಿ ಮರಣ ಹೊಂದಿದರೆ ಮೋಕ್ಷ ಸಿಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಇವು ಒಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ಸಹ ನಿವಾರಣೆ ಆಗುತ್ತದೆ ಎಂದು ಭಕ್ತರಲ್ಲಿ ಅಪಾರ ನಂಬಿಕೆ ಇದೆ. ಬನರಸ್ನ ಈ ಪುಣ್ಯ ಸ್ಥಳವು ಧರ್ಮ, ತತ್ವಶಾಸ್ತ್ರ, ಶಿಕ್ಷಣ, ಕಲೆ ಮತ್ತು ಸಂಗೀತದ ಕೇಂದ್ರವಾಗಿದೆ. ಅನೇಕ ಸಂತರು, ಕವಿಗಳು ಮತ್ತು ವಿದ್ವಾಂಸರು ಇಲ್ಲಿ ನೆಲೆಸಿದ್ದಾರೆ. ಘಾಟುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಹರಿಶ್ಚಂದ್ರ ಘಾಟ್. ಇದು ಪುರಾತನ ಸ್ಮಶಾನ ಘಾಟ್. ರಾಜ ಹರಿಶ್ಚಂದ್ರನು ಇಲ್ಲಿ ಕೆಲಸ ಮಾಡಿದ್ದಾನೆಂದು ಹೇಳಲಾಗುತ್ತದೆ. ಮಣಿಕರ್ಣಿಕಾ ಘಾಟ್. ಇದು ಬನರಸ್ನ ಪ್ರಮುಖ ಸ್ಮಶಾನ ಘಾಟ್. ಇಲ್ಲಿ ನಿರಂತರವಾಗಿ ಅಂತ್ಯಕ್ರಿಯೆಗಳು ನಡೆಯುತ್ತಾ ಇರುತ್ತವೆ. ಹಿಂದೂ ಧರ್ಮದ ಪ್ರಕಾರ ಇಲ್ಲಿ ಮರಣ ಹೊಂದಿದರೆ ಮೋಕ್ಷ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಈ ಘಾಟ್ಗೆ ಹರಿಶ್ಚಂದ್ರ ಮಹಾರಾಜನ ಹೆಸರು ಬಂದಿದೆ. ಪುರಾಣಗಳ ಪ್ರಕಾರ ಸತ್ಯಕ್ಕೆ ಬದ್ಧನಾಗಿದ್ದ ರಾಜ ಹರಿಶ್ಚಂದ್ರನು ತನ್ನ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಿ ಕೊನೆಗೆ ಈ ಘಾಟ್ನಲ್ಲಿ, ಅಂದರೆ ಈ ಸ್ಮಶಾನದಲ್ಲಿ ಕಾವಲುಗಾರನಾಗಿ ಕೆಲಸ ಮಾಡಬೇಕಾಗಿತ್ತು. ಅಂತಹ ಸಂದರ್ಭದಲ್ಲಿ ತನ್ನ ಸ್ವಂತ ಮಗನಾದ ರೋಹಿತಾಶನ ಮೃತದೇಹವನ್ನು ದಾನ ಮಾಡಲು ಬಂದ ತನ್ನ ಹೆಂಡತಿ ಚಂದ್ರಮತಿಯಿಂದಲೂ ಆತ ಶುಲ್ಕವನ್ನು ಪಡೆಯುತ್ತಾನೆ. ಸತ್ಯ ಮತ್ತು ಧರ್ಮಕ್ಕೆ ಆತ ನೀಡಿದ ಅಚಲ ಬದ್ಧತೆಯನ್ನು ಇದು ಸಾರುತ್ತದೆ. ಈ ಘಟನೆ ನಡೆದ ಸ್ಥಳ ಇದೆ ಎಂದು ನಂಬಲಾಗಿದೆ. ನಾವೀಗ ಗಂಗಾ ಆರತಿ ದೃಶ್ಯವನ್ನು ಸವಿಯುವಂತಹ ಸಮಯ. ಅಂದರೆ ಗಂಗಾ ನದಿಯ ದಡದಲ್ಲಿ ಗಂಗಾ ನದಿಗೆ ಮುಖವನ್ನು ಮಾಡಿ ಪೂಜೆಯನ್ನು ಸಲ್ಲಿಸುವಂತಹ ಕಾರ್ಯಕ್ರಮ. ಇದನ್ನು ಗಂಗಾ ಆರತಿ ಅಂತ ಕರೆಯುತ್ತಾರೆ.
आइए सभी ನೋಡಿ ಫ್ರೆಂಡ್ಸ್, ನಾನೀಗ ಎಲ್ಲಿದ್ದೀನಿ ಅಂತ ಹೇಳೋದಾದರೆ ಶ್ರೀ ಕಾಶಿ ವಿಶ್ವನಾಥ ಧಾಮ ಅಂತ ಪ್ರಸಿದ್ಧ ಇರ್ತಕ್ಕಂಥ ದೇವಾಲಯದ ಮುಂಭಾಗದಲ್ಲಿ ನಾನಿರುವಂಥದ್ದು. ಇನ್ನೊಂದು ಏನಪ್ಪ ಅಂತ ಹೇಳೋದಾದರೆ, ಈ ದೇವಸ್ಥಾನದ ಒಳಭಾಗದಲ್ಲಿ ವಿಡಿಯೋಗೆ ಅನುಮತಿ ಇಲ್ಲ. ಸೊ ಹಂಗಾಗಿ ಹೊರ ವಲಯದಲ್ಲೇ ವಿಡಿಯೋವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಒಳಗಿನ ದೇವಸ್ಥಾನದಲ್ಲಿ ಯಾವ ಥರ ಒಂದು ಪೂಜೆ ನಡೆಯುತ್ತೆ ಅನ್ನೋದನ್ನು ನಾವು ಈ ಸ್ಕ್ರೀನ್ನ ಮುಖಾಂತರ ನೋಡಿ ಕಣ್ತುಂಬಿಕೊಳ್ಳುವಂಥದ್ದು. Okay friends, bye. See you in the next videos. Bye bye.